ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಹಳೆ ಸ್ಪರ್ಧಿಗಳೆಲ್ಲ ಬಂದಿದ್ದಾರೆ. ಬಟ್ ಈಗಲೇ ಮನೆ ಖಾಲಿ ಮಾಡೋ ಸ್ಥಿತಿ ಅಂತೂ ಖಂಡಿತವಾಗ್ಲಿಲ್ಲ. ಅವರು ಇನ್ನೂ ಒಂದು ವಾರ ಇದ್ರು ಇರಬಹುದು. ಇನ್ನೊಂದು ವಿಶೇಷವಾಗಿ 6 ಜನ ನಾಮಿನೇಟ್ ಆಗಿದ್ದಾರೆ. ತುಕಾಲಿ ನಾಮಿನೇಟ್ ಆಗಿಲ್ಲ ಅಂತ ಖುಷಿ ಪಡೋ ಅಗತ್ಯನೇ ಇಲ್ಲ. ಕಾರಣ ಏನಂದ್ರೆ ಅವರು ನಾಮಿನೇಟ್ ಅಲ್ಲಿ ಇರೋ ಹಾಗೆ ಇರೋ ಪ್ಲಾನ್. ಏನಕ್ಕಂದ್ರೆ ಈವರೆಗೂ ವೋಟಿಂಗ್ ಪೋಲ್ಸ್ ಓಪನ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕಳೆದ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ರು ಅವರೆಲ್ಲರೂ ಹಾಟ್ ಸೀಟ್ ಅಲ್ಲಿ ಇದ್ದ ಹಾಗೆ ಅವರಲ್ಲಿ ಒಬ್ರು ಎಲಿಮಿನೇಟ್ ಆಗೋದಂತ ಗ್ಯಾರಂಟಿ ವಿಷಯ. ಆದ ಕಾರಣ ಇಲ್ಲಿ ಹಳೆ ಸ್ಪರ್ಧಿಗಳೆಲ್ಲ ಬಂದಾಗ ಯಾರ್ಯಾರ ಬಾಯಲ್ಲಿ ಏನೇನ್ ಬಂತು, ಯಾರು ಗೆಲ್ತಾರೆ ಅಂತ ಬಿಗ್ ಬಾಸ್ ಪ್ರಶ್ನೆ ಮಾಡಿ ಅಲ್ಲಿರುವ 8 ಜನರಲ್ಲಿ ಮನಸ್ಸನ್ನು ಕುಗ್ಗಿಸುವ ಪ್ರಯತ್ನ ಮಾತ್ರ ಖಂಡಿತವಾಗಿ ನಡೀತಿದೆ. ಮತ್ತೆ ಯಾರ್ಯಾರು ಏನ್ ಹೇಳಿದಂತೆಲ್ಲ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಆಲ್ಮೋಸ್ಟ್ ಆಲ್ ಬಿಗ್ ಬಾಸ್ ಮನೆಯಿಂದ ಸೀಸನ್ 10 ನಲ್ಲಿ ಹೊರಗಡೆ ಹೋಗಿರೋಲ್ಲಿ ವಿನಯ್ಗೆ ಕ್ಲೋಸ್ ಇರೋರು ವಿನಯ್ ಫ್ರೆಂಡ್ಸ್, ವಿನಯ್ ಗ್ಯಾಂಗ್ ಅಂತ ಹೇಳ್ಬೋದು. ಒಂದು 6-7 ಜನ ಇರ್ತಾರೆ. ಅವ್ರು ಎಲ್ಲರೂ ಕಪ್ ಯಾರು ಗೆಲ್ತಾರೆ, ಟೈಟಲ್ ಯಾರು ಗೆಲ್ತಾರೆ ಅಂತ ಪ್ರಶ್ನೆ ಮಾಡಿದಾಗ ಒಂದು ಸ್ಟೇಜ್ ಹಾಕಿ ಒಂದು ಸ್ಟೇಜ್ ಮೂಲಕ ಹೇಳ್ಬೇಕಾದ್ರೆ ಖಂಡಿತವಾಗ್ಲೂ ಎಲ್ಲರೂ ವಿನಯ್ 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 ಅಂತ ಹೇಳ್ತಾರೆ. ಪ್ರೋಮೋ ನೋಡಿರ್ತಾರ, ಎಲ್ಲದಕ್ಕೂ ವಿನಯ್ 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 ಆದ್ರೆ ಮತ್ತೆ ನಾನೇನಂತ ನಮ್ರತ್ ಅವ್ರು ಆಲೋಚನೆ ಮಾಡ್ತಾರೆ, ಫೀಲ್ ಆಗ್ತಿದ್ದಾರೆ. ಗೊತ್ತಿಲ್ಲ ಹೊರಗಡೆ ಸಿಚುವೇಶನ್ ಯಾವ ರೀತಿ ಅಂತ. 7 ವೇರ ನಾಮಿನೇಟ್ ಆದ ಇರುವ ನಮ್ರತ್ ಅವರು ಒಂದ್ ವೇಳೆ ನಾಮಿನೇಟ್ ಆಗಿದ್ರೆ ಯಾವಾಗೋ ಮನೆಗೆ ಹೋಗೋ ಸ್ಥಿತಿ ಇತ್ತು. ಬಟ್ ಕಳೆದ ವಾರನೇ ಬಿಗ್ ಬಾಸ್ ಯಾಕೆ ಅವ್ರನ್ನ ಕಳಿಸಿಲ್ಲ. ಇವರು ಟಾಪ್ 5 ಅಲ್ಲೇ ಹೋಗೋದೇ ಕಷ್ಟ, ಅಂತದ್ರಲ್ಲಿ ಕಪ್ ಗೆಲ್ತೀರ ಅನ್ನೋ ಒಂದು ಆಲೋಚನೆ ಇದ್ದಾರೆ ನಮ್ರತ್ ಅವರು. ಈಗೇನೆ ಬಿಗ್ ಬಾಸ್ ಮನೆಗೆ ಒಳಗಡೆ ಎಂಟರ್ ಹೋಗಿರೋ ಹಳೆ ಸದಸ್ಯರೆಲ್ಲರೂ ಅಲ್ಲಿರುವ 8 ಸದಸ್ಯರ ಮನಸ್ಸುಗಳನ್ನು ಕುಗ್ಗಿಸೋಕೆ ತುಂಬಾ ಪ್ರಯತ್ನ ಮಾಡ್ತಿದೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ವಿನಯ್ ಹೆಸರನ್ನು ತಗೊಂಡಿದ್ರೆ ಟೈಟಲ್ ಗೆಲ್ಲೋದು ಯಾರು ಅಂತ ಪ್ರಶ್ನೆ ಬಂದಾಗ, ಟೈಟಲ್ ಗೆಲ್ಲೋದು ಯಾರು, ಸೆಕೆಂಡ್ ಫೈನಲಿಸ್ಟ್ ಯಾರು, ಇಂತ ಹಲವಾರು ಪ್ರಶ್ನೆಗಳು ಬಂದಾಗ ವಿನಯ್ ಅವರಿಗೆ ಹೊರಗಡೆ ತುಂಬಾ ಸ್ಕೋಪ್ ಇದೆ, ತುಂಬಾ ಹೈಲೈಟ್ ಆಗ್ತಾ ಇದೆ, ತುಂಬಾ ಕಪ್ಪು ಗೆಲ್ಲಿದ್ರೆ ಮೊದಲೇ ಸ್ಥಾನದಲ್ಲಿ ಇರೋ ಅಂತ ಹೇಳಿ ಅವರಲ್ಲಿ ಇಂಟ್ ಕೊಡ್ತಾ ಇದ್ದಾರೆ. ಆದ ಕಾರಣ ಇನ್ನೂ ಇರುವ ಬೇರೆ ಸ್ಪರ್ಧಿಗಳಿಗೆ ಮನಸ್ಸನ್ನು ಕುಗ್ಗಿಸುವ ಪ್ರಯತ್ನ ಖಂಡಿತವಾಗ್ಲೂ ಆಗ್ತಾ ಇದೆ. ಮತ್ತೆ ನೀತು ಅವರು ಪ್ರತಾಪ್ ಹೆಸರು ಹೇಳ್ತಾರೆ, ಭಾಗ್ಯಶ್ರೀ ಅವರು ಪ್ರತಾಪ್ ಹೆಸರು ಹೇಳ್ತಾರೆ. ಮತ್ತೆ ಇವರು ಸ್ವಲ್ಪ ಕಂಡೀಷನ್ ಗಳು ಮಾತ್ರನೇ ಪ್ರತಾಪ್ ಸಂಗೀತ ಅವರ ಹೆಸರು ಹೇಳ್ತಾರೆ, ಸಿರಿ ಮೇಡಮ್ ಸಂಗೀತ ಅವರ ಹೆಸರು ಹೇಳ್ತಾರೆ. ಇನ್ನಿರಾ ಕಂಡೀಷನ್ ಗಳೆಲ್ಲ ವಿನಯ್ ಅವರ ಹೆಸರು ಹೇಳ್ತಾರೆ. ಇದಕ್ಕೆ ತುಂಬಾ ಫೀಲ್ ಆಗಿದೆ ನಮ್ರತ್ ಅವರು. ಮತ್ತೆ ಹಳೆ ಕಂಡೀಷನ್ ಕರೆಸಿ ಅವ್ರವ್ರ ಮನಸ್ಸನ್ನು ಕುಗ್ಗಿಸುವ ಪ್ರಯತ್ನ ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ನಮ್ರತ್ ಫೀಲ್ ಆಗ್ತಿರೋ ರೀತಿ ನೋಡಿದ್ರೆ ತುಂಬಾ ಫನ್ ಅನ್ಸುತ್ತೆ. ಮತ್ತೆ ಇದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊನೆಯವರೆಗೂ ವೋಟಿಂಗ್ ಫೋಲ್ಸ್ ಓಪನ್ ಆಗಲ್ಲ ಅಂತ ಅನ್ಸುತ್ತೆ. ಮತ್ತೆ ಮಿಡ್ ವೀಕ್ ಅಲ್ಲಿ ಯಾರು ಹೋಗ್ತಾರೆ ನಿಮ್ಮ ಪ್ರಕಾರ ಮನೆಗೆ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.